ಒಂದು ಸಣ್ಣ ಸದ್ದಾದ್ರು ಏನಾಯ್ತು ಅಂತ ಎಚ್ಚರ ಮಾಡ್ಕೊಂಡು ನೋಡ್ತಿದ್ಲು ನಮ್ಮಕ್ಕ. ಆದ್ರೆ ಈಗ ನಾವೆಲ್ಲ ಅವಳ ಸುತ್ತ ನಿಂತ್ಕೊಂಡು ಕಿರ್ಚ್ಕೊಂಡ್ರು ಅವ್ಳಿಗೆ ಏನು ಗೊತ್ತಾಗ್ತಿಲ್ಲ. ಭೂಮಿ ಸ್ಥಿತಿ ನೋಡೋದಕ್ಕೆ ತುಂಬಾ ಸಂತಾಗ್ತಿದೆ. ಸಾಹೇಬ್ರೆ, ನೀವ್ ಧೈರ್ಯ ಕಳ್ಕೋಬೇಡಿ. ಅತ್ತೆ ಆದಷ್ಟು ಬೇಗ ಹುಷಾರಾಗ್ತಾರೆ, ಮುಂಚೆ ತರನೇ ಆಗ್ತಾರೆ. ಈ ಧೈರ್ಯದ ಮಾತನ್ನೇ ಭೂಮಿ ನಾವೆಲ್ಲ ಮಿಸ್ ಮಾಡ್ಕೊಂತ ಇರೋದು. ಅದರಲ್ಲೂ ನನ್ ಶಾರದಾ ಅಂತೂ ನೆನ್ನೆ ರಾತ್ರಿಯಿಂದ ಊಟನೂ ಮಾಡಿಲ್ಲ, ನೀರು ಕುಡ್ದಿಲ್ಲ. ಅವಳಷ್ಟಕ್ಕೆ ಅವಳಿಗೆ ಏನೇನೋ ಹೇಳ್ಕೊಂತ ಇದ್ದಾಳೆ. ಈಗ ಆದ್ರೆ ಕಷ್ಟ ಆಗುತ್ತೆ. ಭೂಮಿ, ನೀನ್ ಮನೆಗ್ ಬಂದು ಅವಳಿಗೆ ಸ್ವಲ್ಪ ಸಮಾಧಾನ ಮಾಡಿ ಅವಳಿಗೊಂದು ತುತ್ತು ತಿನ್ಸು. ಭೂಮಿ, ನೀನ್ ರೆಡಿಯಾಗಿರಮ್ಮ, ನಾನೇ ಕಾರ್ ತಗೊಂಡ್ಬರ್ತೀನಿ. ನನ್ ಜೊತೆ ಬಂದ್ಬಿಡು ಮನೆಗೆ. ದೊಡ್ಡ ಸಾಹೇಬ್ರೆ, ವಿಡಿಯೋ ಕಾಲ್ ಮಾಡ್ಕೊಡಿ. ನಾನ್ ಶಾರದಮ್ಮನ ಹತ್ರ ಮಾತಾಡಿ ತಿನ್ನಾಗ ನಾನ್ ಮಾಡ್ತೀನಿ. ಏನು ವಿಡಿಯೋ ಕಾಲ್ ಮಾಡಿ ನನಗ್ ದೊಡ್ಡ ಉಪಕಾರ ಮಾಡ್ತಿದ್ಯಾ ನೀನು? ನನ್ನ ಮಗಳು ಮನೇಲಿ ಇಲ್ವಲ್ಲ, ಅವ್ರಿಗೆ ಸಂಸಾರದ ಗತಿ ಏನು ನಾನು ಇಲ್ಲಿ ಯೋಚನೆ ಮಾಡ್ತಾ ಇದ್ರೆ ದೊಡ್ಡದಾಗ ಏನೋ ವಿಡಿಯೋ ಕಾಲ್ ಮಾಡ್ಕೊಳತ್ತೆ. ವಿಡಿಯೋ ಕಾಲ್ ನೋಡು, ನನಗೆ ಈ ವಿಡಿಯೋ ಕಾಲ್ ಎಲ್ಲ ಬೇಡ. ರೆಡಿ ಇರು, ನಾನು ಬಂದು ಕರ್ಕೊಂಡ್ ಬರ್ತೀನಿ. ಇಲ್ವಾ ನೀನ್ ಬರಲೇ ಬೇಡ. ಶಾರದಾ ಬೇಕಾದ್ರೆ ಉಪವಾಸನೇ ಇರಲಿ. ಏನು ತಿಂದೆ ತಲೆ ಸುತ್ತ ಕೆಳಗ್ ಬಿದ್ರೆ ಅತ್ಯಂತ ಬೆಕ್ಪಕ್ಕ ಇವಳನ್ನು ಕರ್ಕೊಂಡೋಗಿ ಮಲಗಿಸ್ಬಿಡ್ತೀವಿ. ದೊಡ್ಡ ಸಾಹೇಬ್ರೆ, ಭೂಮಿ, ಶಾರದಮ್ಮನ ಹೆಸರಲ್ಲಿ ನಿನ್ನ ಮನೆ ಕರಿತಾ ಇದ್ದಾರಾ? ಯಾಮಾರೆ ಏನಾದ್ರೂ ಹೋಗ್ಬಿಟ್ಟಿಯಾ? ಈಗಾಗಿರೋ ಅವಮಾನನೇ ಸಾಕು ನಿನ್ಗೆ. ಮತ್ತೆ ಹೋಗಿ ಅವಮಾನ ಮಾಡಿಸ್ಕೊಂಡ್ ಬರ್ಬೇಡ. ತೀರಾ ಅಷ್ಟು ನಾಚಿಕೆಟ್ಟವ್ರಲ್ಲ ಭೂಮಿ ನಾವು. ನಿನ್ ಗಂಡನ್ಗೆ ನಿನ್ ಬಗ್ಗೆ ಯೋಚನೆ ಇಲ್ದೇ ಇದ್ದಾಗ ಅವ್ರ ಮನೆ ಬಗ್ಗೆ ನಾವ್ಯಾಕೆ ಯೋಚನೆ ಮಾಡ್ಬೇಕು? ಮರ್ತ್ಬಿಡು ಭೂಮಿ. ಮಾಮ್, ಈ ಮುಟ್ಟಿ ರೂಮ್ ನನ್ನನ್ನೇನೆ ಕರ್ಕೊಂಡ್ ಬಂದಿದ್ಯಾ? ಅಲ್ಲ ಮಾಮ್, ಇದೇನ್ ಮಾಮ್ ಇದು? ಈ ಚಿಕ್ಕ ಮಕ್ಳು ಮ್ಯೂಸಿಕಲ್ ಚೇರ್ ಗೆದ್ದಾದ್ಮೇಲೆ ಖುಷಿ ಪಡ್ತಾರಲ್ಲ, ಆ ತರ ಖುಷಿ ಪಡ್ತಿದ್ಯಾ? ಇದು ಸಾಧಾರಣ ಚೇರ್ ಅಲ್ಲ ಬೇಬಿ. ಈ ದೇವ್ರ ಸನ್ನಿಧಿ ಅನ್ನೋ ಮನೆಗೆ ಸಂಬಂಧಪಟ್ಟ ಎಲ್ಲ ಆಸ್ತಿ, ಅಧಿಕಾರ, ಅಂತಸ್ತನ್ನ ತೀರ್ಮಾನ ಮಾಡೋಂತ ವ್ಯಕ್ತಿ ಕೂತ್ಕೊಳ್ಳೋಂತ ಸ್ಪೆಷಲ್ ಚೇರ್. ಅಂದ್ರೆ ವಾರಸ್ದಾರು ಕೂರುವಂತ ಚೇರ ಇದು? ಎಸ್. ಆ ಮುದ್ಕಿ ಹೋದ್ಮೇಲೆ ಈ ಮನೆಗೆ ನಿಜವಾದ ವಾರಸ್ದಾರಳು ಆ ಶ್ರವಣ್ ಮಗಳು ಭೂಮಿ. ಕಮ್ ಆನ್ ಬೇಬ್, ಡೋಂಟ್ ಬಿ ಸ್ಯಾಡ್. ಸತ್ಯ ಯಾರಿಗೂ ಗೊತ್ತಿಲ್ಲ ಅಂದ್ರು ಅದೇ ತಾನೇ ಫ್ಯಾಕ್ಟ್. ಅವಳು ಇಲ್ಲ ಅಂದ್ಮೇಲೆ ನೆಕ್ಸ್ಟ್ ಬರೋ ಚಾನ್ಸ್ ಯಾರಿಗ್ ಹೇಳು? ನಮ್ದೆ. ಎಸ್. ಅತ್ತೆ ಹೋದ್ಮೇಲೆ ಅಡ್ಗೆ ಮನೆ ಕೈಗ್ ಬಂತು ಅಂತ ಕಾಯ್ತಾ ಇರೋ ಸೊಸೆ ಹಾಗೆ ನಾನು ಕಾಯ್ತಾ ಇದ್ದೆ, ಮುದ್ಕಿ ಯಾವಾಗ ಗುಟ್ಟಕ್ಕಂತಾಳೆ ಅಂತ. ಆ ಮುದ್ಕಿ ಹರೋಹರ ಅಂತ ಅನ್ಲು ಅಂತಿಟ್ಕೋ. ಆಮೇಲೆ ಇಡೀ ದೇವರ ಸನ್ನಿಧಿ ಈ ದೇವಯಾನಿ ಆಜ್ಞೆ ಪ್ರಕಾರನೇ ನಡೆಯೋದು. ಓ, ಬಾಹುಬಲಿನಲ್ಲಿ ಬರೋ ಶಿವಗಾಮಿ ತರನಾ? ಬೇಬಿ, ಏನು ತಾಯಿ ಮಗಳಿಬ್ರು ನನ್ ರೂಮಲ್ಲಿ ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ ಅತ್ತೆ, ಸಂಗೀತ ಕೋಮಾಗ್ ಹೋದಾಗಿಂದ ನೀವು ಒಂದೇ ಸಮನೆ ದುಃಖಿಸ್ತಾ ಇದ್ದೀರಾ. ಅದಕ್ಕೆ ನಿಮ್ಮ ನೋಡಿ ಮಾತಾಡ್ಸ್ಕೊಂಡು ಹಾಗೆ ಸ್ವಲ್ಪ ಸಮಾಧಾನ ಮಾಡ್ಬಿಟ್ಟು ಹೋಗೋಣ ಅಂತ ಬಂದ್. ನನ್ಗೊಂದ್ ಸ್ವಲ್ಪ ಹೊತ್ತು ಒಂಟಿಯಾಗಿ ಬಿಟ್ಬಿಡಿ ಪ್ಲೀಸ್. ಅತ್ತೆ, ನಂಗೆ ಅರ್ಥ ಆಗತ್ತೆ. ಜಾಸ್ತಿ ಯೋಚನೆ ಮಾಡಿ ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸುಧಾರ್ಸ್ಕೋತೀರಾ. ನಾನು ಆಮೇಲೆ ಬರ್ತೇನೆ. ಅಂಜು ಬಾ. ಆ ಚೇರಲ್ಲಿ ಕೂರೋದು ನೀನಲ್ಲ ದೇವ್ಯಾನಿ, ಈ ರಾಣ ಮಗಳು ಅಶ್ವಿನಿ ರಾಣ. ಅಮ್ಮ, ನನ್ ಕನ್ಸಲ್ಲಿ ಅಮ್ಮ ಕೂಗಿದ್ರು ಅಜಿತ ಅಂತ ಓಡ್ ಬರ್ತಿದ್ದ. ನಿನ್ ಎದುರುಗಡೆ ನಿಂತ್ಕೊಂಡು ಗೋಗರಿತಾ ಇದೀನಿ. ಒಂದೇ ಮನ್ಸಲ್ಲಿ ಕಣ್ ತೆಗ್ದು ಅಜಿತ ಅಂತ ಕೂಗಮ್ಮ. ಪ್ಲೀಸ್, ಈ ಪಾಪಿ ನೋಡೋದಕ್ಕೆ ನಿನ್ಗೆ ಇಷ್ಟ ಇಲ್ವಮ್ಮ? ಪ್ಲೀಸ್ ಎದ್ದೋಳಮ್ಮ. ಎಷ್ಟು ವರ್ಷಗಳಿಂದ ಬೇರೆ ಊರಲ್ಲಿ ಡ್ಯೂಟಿ ಮಾಡ್ತಿದ್ದವನು ಮಂಡ್ಯಗೆ ಟ್ರಾನ್ಸ್ಫರ್ ಹಾಕ್ಸ್ಕೊಂಡ್ ಬಂದಿದ್ದೆ ನಿಮ್ಗೋಸ್ಕರ. ಯಾವಾಗ್ಲೂ ನನ್ನ ಜೊತೆ ಇರ್ಬೋದು, ನೀವ್ ಮಾಡ್ಕೊಡೋ ಊಟ ಮಾಡ್ಬೋದು, ಕೈ ತಿನ್ಬೋದು ಅಂತಮ್ಮ. ನನ್ನ ಸ್ಕೂಲ್ ಬಿಟ್ಟು ಹೋದ್ಮೇಲೆ ನಮ್ ಟೀಚರ್ ಅಳ್ತಾ ಇದ್ದಾಗ ಏನ್ ಬೇಕು ಅಂತ ಕೇಳಿದ್ರೆ ನನಗೆ ಅಮ್ಮ ಬೇಕು ಅಮ್ಮ, ಪ್ಲೀಸ್ ಅಮ್ಮ. ನಿನ್ ನೆರಳಿಲ್ಲ ಅಂತ ಹೇಳಿದ್ರೆ ನನಗ್ ನಿನ್ ಪ್ರಪಂಚವೇ ನಿಂತೋಗಮ್ಮ. ನನಗ್ ನಿನ್ನ ಈ ತರ ನೋಡೋದಕ್ಕೆ ಆಗ್ತಿಲ್ಲ ಒಂದ್ಸಲಿ ಕಣ್ಬಿಟ್ಬಿಟ್ಟು ಅಜಿತ ಅಂತ ಕೂಗ್ಬಿಡ್ಮ. ನಂಗೆ ಸಕ್ಕ ಧೈರ್ಯ ಬರ್ತಮ್ಮ. ಇಡೀ ಪ್ರಪಂಚನೇ ಗೆದ್ದು ಬಿಡ್ತಿದ್ದಮ್ಮ. ಒಂದೇ ಒಂದ್ಸಲಿ ಕೂಗುಮ್ಮ. ಪರಿಸ್ಥಿತಿಗೆ ತಾನೇ ಆಗ್ಬಿಟ್ಟಮ್ಮ. ನಿಂದಮ್ಮ ತಪ್ಪು, ಎಲ್ಲ ನಿನ್ನಿಂದಲೇ ಆಗಿತ್ತು. ನನ್ಗೆ ಅಂಜನನ ಮದುವೆ ಆಗಕ್ಕೆ ಇಷ್ಟ ಇರ್ಲಿಲ್ಲ ಅಮ್ಮ. ನಿನ್ ಕಾಲಕ್ ಬಂದಿದ್ದೆ ಅಮ್ಮ, ನನ್ಗೆ ಅಂಜನನ ಮದುವೆ ಆಗ್ಬೇಕು ಅಂತ ಇಲ್ಲ. ನನ್ ಸಾಹಿತ್ಯನ ಕಳ್ಕೊಂಡು ತುಂಬಾ ನೋವಲ್ಲಿದ್ದೀವಿ. ನನ್ಗೆ ಯಾವ್ದೇ ತರ ಹೆಣ್ಣು ಹುಡುಗಿನೂ ನನ್ ಲೈಫಲ್ಲಿ ಬೇಡ, ನನಗ್ ಮದ್ವೆ ಬೇಡ ಅಂತ. ಆದ್ರೆ ನೀನೇನ್ ಮಾಡ್ದೆ ಅಮ್ಮ? ದೇವರ ಸನ್ನಿಧಿಗೋಸ್ಕರ, ಅಜ್ಜಿಗೋಸ್ಕರ, ನಮ್ಮ ಮನೆ ತನಕೋಸ್ಕರ ಈ ಮದ್ವೆ ಆಗ್ಬಿಡು, ಎಲ್ರ ಸಂತೋಷ ನಿನ್ ಕೈಯಲ್ಲಿದೆ ಅಂತ ನನಗೆ ಹೇಳ್ದೆ. ಆದ್ರೆ ನನಗೆ ಇಷ್ಟ ಇರ್ಲಿಲ್ಲಮ್ಮ.
ಅದಕ್ಕೆ ಹೋಗ್ಬಿಟ್ಟು ಕಾಂಟ್ರಾಕ್ಟ್ ಮದ್ವೆ ಆದೆ. ಆಗ್ಲೇ ಭೂಮಿ ನನ್ ಲೈಫ್ ಅಲ್ಲಿ ಬಂದಿದ್ದು, ನಾನು ಅವಳನ್ನ ಮನೆ ಕಾಲಿಡಾಕ್ ಬಿಟ್ಟಿದ್ದು, ಅವಳನ್ನ ಕರ್ಕೊಂಬಂದು ನಿಮ್ಮ ಸೊಸೆ ಅಂತ ನಿಮಗ್ ಪರಿಚಯ ಮಾಡ್ಸಿದ್ದು. ಅದು ನನ್ ದೊಡ್ಡ ತಪ್ಪು ಮಾಡ್ಬಾರ್ದಾಯ್ತಿತ್ತು, ಆಡ್ಬಾರ್ದಾಗಿತ್ತು ನನ್ ಲೈಫ್ ಅಲ್ಲದು. ಆದ್ರೆ ನನ್ಗೆ ಅದನ್ ಬಿಟ್ಟು ಬೇರೆ ಆಪ್ಷನ್ ಇರ್ಲಿಲ್ಲಮ್ಮ. ಈ ಒಂದ್ ಸಮಸ್ಯೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದೇ ಒಂದ್ಸಲಿ ಎದ್ಬಿಟ್ಟು ಅಜ್ಜಿತ ಅಂತ ಒಂದ್ಸಲಿ ಗುಮ್ಮ ಅಮ್ಮ, ನೀನ್ ಏನ್ ಹೇಳ್ತೀಯೋ ಅದನ್ನ ಮಾಡ್ಕೊಂಡು ಪಕ್ಕದಲ್ಲಿ ಇದ್ಬಿಡ್ತೀನಮ್ಮ, ಪ್ಲೀಸ್ ಅಮ್ಮ, ಒಂದೇ ಒಂದ್ಸಲಿ ಅಜಿತ ಇದೆಲ್ಲವರಿಂದ ನಾನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನನ್ನ ಬಲಿಪಶು ಇಲ್ಲ, ತಪ್ಪು ನಂದೇ. ನೀನೇನ್ ಹೇಳ್ತೀಯ ಅದನ್ನ ಕೇಳ್ತೀನಿ. ನೀನ್ ಯಾರಿಗೆ ತಾಳಿ ಕಟ್ಟು ಅಂದ್ರೆ ಅವ್ರಿಗೆ ತಾಳಿ ಕಟ್ತೀನಿ. ನಿನ್ ಕಾಲ ಹತ್ರ ಬಿದ್ದು ಜೀವನ ನಡೆಸ್ಬಿಡ್ತೀನಿ. ಒಂದೇ ಒಂದ್ಸಲಿ ಕಣ್ ಬಿಟ್ಬಿಟ್ಟು ಅಜಿತ ಅಂತ ಕಟ್ಟು ಯಾಕೋ ಇದೆ ಇದೆಲ್ಲ ಒಂಥರ ಭಾರ ಆಗ್ತಿದೆ. ಒಂದೇ ಒಂದ್ಸಲಿ ಅಜಿತ ಅಂತ ನನ್ ತಲೆ ಸೌರ್ಬಿಡ್ ಪ್ಲೀಸ್ ನೆಚ್ಚಿ ಬಂದಿದ್ದೀನಿ ನೋಡಮ್ಮ. ಅಮ್ಮ ಏನಮ್ಮ ತಮ್ಮಕ್ಕೆ ಯಾಕೆ ಈ ತರ ಮಲ್ಕೊಂಡಿದ್ದಾರೆ? ಏನಾಯ್ತು ಅಮ್ಮಗೆ? ಅಕ್ಕ ಏನಾಯ್ತು? ಕೋಮಾಗ್ ಹೋಗಿದ್ದಾರೆ ಕೋಮಕ್ ಹೋಗುವಂತ ಸಿಚುವೇಶನ್ ಏನಾಯ್ತು? ಎಲ್ಲ ಡಾಕ್ಟರ್ ನಚಿಕೇತ್, ಅಮ್ಮನ್ ಕಂಡೀಷನ್ ಹೇಗಿದೆ ಇವಾಗ? ನೌ ಶಿ ಇಸ್ ಇನ್ ಕೋಮಾ, ಬಟ್ ನಮ್ಮ ಟ್ರೀಟ್ಮೆಂಟ್ಗೆ ಅವರು ರೆಸ್ಪಾಂಡ್ ಮಾಡ್ತಿಲ್ಲ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಹಾಗಂದ್ರೆ ಏನು ಡಾಕ್ಟರ್? ಅಂದ್ರೆ ನಮ್ಮಮ್ಮ ಕೊನೆವರೆಗೂ ಕೋಮದಲ್ಲೇ ಇರ್ಬೇಕಾ? ಯಾಕೆ ಹಂಗ ಅನ್ಕೋತ್ಯಾ? ಕೋಮಲ್ಲಿರೋ ಎಷ್ಟೊಂದ್ ಜನ ನಾರ್ಮಲ್ ಕಂಡೀಷನ್ ಬರ್ತಾರೆ. ನನಗ್ ನಂಬಿಕೆ ಇದೆ ಅಮ್ಮ ನಾರ್ಮಲ್ ಆಗ್ತಾರೆ. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಸೂನ್, ಡೋಂಟ್ ವರಿ. ಎಕ್ಸ್ಕ್ಯೂಸ್ ಮೀ. ಹಲೋ ಅಜ್ಜಿ. ಅಜಿತಾ ಹೇಗಿದ್ದಾಳಪ್ಪ ಸಂಗೀತ? ಮಹಾಜಿ, ನೆನ್ನೆಗಿಂತ ಇಂಪ್ರೂವ್ಮೆಂಟ್ ಇದೆ ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಹೌದಾ? ಹೌದಜ್ಜಿ, ಆದಷ್ಟು ಬೇಗ ಮನೆಗ್ ಬರ್ತಾರೆ ಅಂತಾನು ಹೇಳ್ತಿದ್ರು. ನಿನ್ ಬಾಯಿ ಹರಕಿ ನಿಜ ಆಗ್ಲಿಯಪ್ಪ. ಆ ದೇವ್ರಿ ನನ್ ಮಗಳ ಮೇಲೆ ಕೃಪಾ ಕಟಾಕ್ಷ ತೋರಿಸ್ಲಿ. ಅಜಿತಾ, ಸಂಗೀತ ಬಗ್ಗೆ ನನ್ ಗುರುಗಳ ಹತ್ರ ಮಾತಾಡ್ದೆ. ಹೌದಾ? ಗುರುಗಳು ಏನಂದ್ರಜ್ಜಿ? ಅವ್ರೊಂದು ವ್ರತ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದು ನೀನೇ ಮಾಡ್ಬೇಕು. ಸ್ವಲ್ಪ ಕಷ್ಟದ ವ್ರತ. ಅಮ್ಮಂಗೋಸ್ಕರ ನನ್ ಪ್ರಾಣ ಕೊಡೋದಕ್ಕೂ ಸಿದ್ಧ ಅಜ್ಜಿ. ಅದೆಷ್ಟೇ ಕಷ್ಟದ ವ್ರತ ಆಗಿದ್ರು ನಾನ್ ಮಾಡೋದಕ್ಕೆ ರೆಡಿ ಇದೀನಿ. ಬಿಡ್ತು ಅನ್ನು ಮೊದ್ಲೇ ನನ್ ಮಗಳ ವಿಷಯದಲ್ಲಿ ನಾನು ಅಳ್ತಾ ಇದ್ದೀನಿ. ನೀನ್ ಹೀಗೆಲ್ಲ ಮಾತಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ವ್ರತ ಸ್ವಲ್ಪ ಕಠಿಣ ಅಷ್ಟೇ. ಅದ್ ಎಂತದ್ದೇ ಆದ್ರೂ ನಾನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅಜ್ಜಿ, ಯಾವಾಗ ಅಂತ ಮಾತ್ರ ಹೇಳಿ. ಆಯ್ತು, ನಾನ್ ಗುರುಗಳ ಜೊತೆ ಮಾತಾಡಿ ತಿಳಿಸ್ತೀನಿ. ನನ್ ಮಗಳು ಹುಷಾರಾಗ್ತಾಳಲ್ಲ ಅಜ್ಜಿ? ಖಂಡಿತ ಅಜ್ಜಿ, ಅವ್ರಿಗೇನಾಗಲ್ಲ. ಅಮ್ಮ ಆದಷ್ಟು ಬೇಗ ಮನೆಗೆ ಬರ್ತಾರೆ ಅಂತ ಡಾಕ್ಟರ್ ಇದಾರೆ, ಅವ್ರ ಜೊತೆ ನಾನಿದ್ದೀನಿ. ಅವ್ರಿಗೇನಾಗೋದಕ್ ಬಿಡಲ್ಲ ನಾನು. ಅಲ್ಲಿ ಅಂದ್ರೆ ಗುರುಗಳು ಹೇಳಿದ ವ್ರತ ಅಜ್ಜಿತ್ ಮಾಡಿದ್ರೆ ಎಲ್ಲ ಸರಿ ಹೋಗತ್ತತ್ತೆ. ಸಂಗೀತ ಸರಿ ಹೋಗ್ತಾಳಪ್ಪ. ಯೋಚನೆ ಮಾಡ್ಬೇಡಿ, ಧೈರ್ಯವಾಗಿರಿ. ಶ್ರವಣ, ಚಿಂತೆ ಮಾಡ್ಬೇಡ ಕಂದ. ನಿಮ್ಮಕ್ಕ ಆದಷ್ಟು ಬೇಗ ಮನೆಗ್ ಬರ್ತಾಳಪ್ಪ. ಯಾಕ್ ಬಾವ ಏನು ಮಾತಾಡ್ತಿಲ್ಲ? ಗುರುಗಳ ಮಾತಿನ ಮೇಲೆ ನಿಮಗ್ ನಂಬಿಕೆ ಇಲ್ವಾ? ನಂಬಿಕೆ ಇದೆ ದೇವಿಯನಿ. ಅದ್ರಲ್ಲೂ ನಾನು ನಚ್ಚಿ ವಾಪಸ್ ಬಂದ ಅಂತ ಅಜಿತ್ ಫೋನ್ ಮಾಡಿ ಹೇಳಿದ್ಮೇಲೆ ಅಕ್ಕ ಬೇಗ ಚೇತರಿಸ್ಕೊಳ್ದಲ್ಲ ಅನ್ನೋ ನಂಬಿಕೆ ಇನ್ನೂ ಜಾಸ್ತಿನೇ ಆಗ್ತದೆ. ಮತ್ ಯಾಕಣ್ಣ ಇನ್ನು ಭಯದಲ್ಲೇ ಇದ್ದೀರಾ ನೀವು? ಅಜಿತ್ ಭೂಮಿನ ನೆನ್ಸ್ಕೊಂಡ್ರೆ ತುಂಬಾ ಭಯ ಆಗ್ತದೆ ನನಗೆ. ಅಜಿತ್ ಹೇಗೆ ಭೂಮಿನ ಬೈದು ಹಾಸ್ಪಿಟ್ಲಿಂದ ಆಚೆ ಕಳಿಸ್ದಂತ ನೀವೇ ನೋಡಿದ್ರಲ್ಲ. ಅವರಿಬ್ಬರ ನಡುವೆ ಅಂತದ್ದೇನಾಯ್ತು ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಶ್ರವಣ. ಭೂಮಿ ನಿಂತ್ಕೊ ಭೂಮಿ. ಏನಂದೇನೆ? ಊರ್ ಬಿಟ್ಟು ಹೋಗ್ತಿದ್ಯಾ? ನಮ್ಮತ್ತೆ ಆಸ್ಪತ್ರೆಯಲ್ಲಿ ಕೋಮಾಗ್ ಹೋಗಿದ್ದಾರೆ. ಕೈ ಹಿಡಿದು ಅತ್ತೆ ನಿಮ್ಗೇನು ಆಗಲ್ಲ, ನೀವ್ ಆದಷ್ಟು ಬೇಗ ಹುಷಾರಾಗ್ತೀರಾ ಅಂತ ಧೈರ್ಯ ಹೇಳ್ಬೇಕು ಅನ್ಸುತ್ತೆ. ಶಾರದಮ್ಮ ನಾನಿಲ್ಲ ಅಂದ್ರೆ ಒಂದು ತುತ್ಸಾಹ ತಿನ್ನಲ್ಲ. ಓಡೋಗಿ ಅವ್ರಿಗೆ ಊಟ ಮಾಡಿಸಿ ಅವ್ರ ಆರೈಕೆ ಮಾಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಅದೆಲ್ಲ ಆಗುತ್ತಾ ಅಕ್ಕ ನನ್ ಕೈಯಲ್ಲಿ? ಒಪ್ಪಂದದ ಮದ್ವೆ ಆಗಿ ಆ ಮನೆಗೆ ಹೋಗಿರೋ ಬಾಡಿಗೆ ಸೊಸೆ ನಾನು ಯಾರಿಗೂ ಬೇಡದೆ ಇರೋಳು. ನಮಗ್ ಬೇಕು